ಮೂಡಾ ಕೇಸ್ ಅದು ಯಾವಾಗ ಮೈಸೂರು ಲೋಕಾಯುಕ್ತಕ್ಕೆ ವರ್ಗಾವಣೆ ಆಯಿತೋ ಸದ್ಯ ಮೈಸೂರು ರಾಜಕೀಯ ಶಕ್ತಿ ಕೇಂದ್ರವಾಗಿದೆ. ಕೋರ್ಟು ಕೇಸು ಅನ್ನೋ ಟೆನ್ಷನ್ ನಡುವೆ ಇವತ್ತು ಸಿದ್ದರಾಮಯ್ಯ ತವರಿಗೆ ಆಗಮಿಸಿದ್ರು. ಈ ವೇಳೆ ಹೈ ಡ್ರಾಮಾ ನಡೆಯಿತು. ಖುದ್ದು ಸಿಎಂ ಆಪ್ತನ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದಂತ ಘಟನೆ ಕೂಡ ನಡೆಯಿತು. ಹೈ ಡ್ರಾಮಾ ಇವತ್ತು ಮೈಸೂರಿನಲ್ಲಿ ನಡೆದಿದ್ದು ಭಾರೀ ಹೈ ಡ್ರಾಮಾ. ಒಂದ್ ಕಡೆ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ, ಮತ್ತೊಂದ್ ಕಡೆ ಅದೇ ಸಿಎಂ ಪರ ಜೈಕಾರ. ಇದು ಮುಡಾ ಹೈ ಡ್ರಾಮಾ. ಮುಡಾ ಕಿಚ್ಚಿನ ನಡುವೆ ಮೈಸೂರಿಗೆ ಸಿಎಂ ಎಂಟ್ರಿ. ಹುಟ್ಟೂರಿಗೆ ಆಗಮಿಸಿದ ಸಿದ್ದರಾಮಯ್ಯಗೆ ಭರ್ಜರಿ ಸ್ವಾಗತ. ಮುಡಾ ಕೇಸ್ಗೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಭಾರೀ ದೊಡ್ಡ ಹೈ ಡ್ರಾಮಾ ನಡೀತಾ ಇದೆ. ಅದರಲ್ಲೂ ಸಿಎಂ ಸುತ್ತ ಚದುರಂಗದಾಟ ಜೋರಾಗೇ ಇದೆ. ಮುಡಾ ಕೇಸ್ ಸಂಬಂಧ ಕೋರ್ಟ್ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸಲು ಆದೇಶಿಸಿದೆ. ಲೋಕಾಯುಕ್ತದಲ್ಲಿ ಇದರ ಪ್ರಕ್ರಿಯೆ ನಡೀತಾ ಇರುವಾಗಲೇ ಹುಟ್ಟೂರು ಮೈಸೂರಿಗೆ ಆಗಮಿಸಿದ ಸಿದ್ದರಾಮಯ್ಯಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಮಂಡಕಳ್ಳಿ ಏರ್ಪೋರ್ಟ್ಗೆ ಬಂದಿಳಿದ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಕಾರ್ಯಕರ್ತರು ಭವ್ಯ ಸ್ವಾಗತವನ್ನ ಕೋರಿದ್ರು. ಸಿದ್ದರಾಮಯ್ಯ ಭಿತ್ತಿಪತ್ರ, ಹೂಗುಚ್ಛಗಳನ್ನ ಹಿಡಿದು ಜಮಾಯಿಸಿದ್ದ ಕಾರ್ಯಕರ್ತರು ಸಿಎಂ ಪರ ಜಯಘೋಷವನ್ನ ಮೊಳಗಿಸಿದ್ರು. ಸ್ವಾಗತ ಕೋರಿದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಲ ದೂರ ಕಾರ್ನಲ್ಲೇ ನಿಂತು ಕೈ ಬೀಸಿದ್ದ ಸಿದ್ದರಾಮಯ್ಯ ಅಲ್ಲಿಂದ ನಿರ್ಗಮಿಸಿದ್ರು. ಇದೇ ವೇಳೆ ನಾನು ರಾಜೀನಾಮೆ ನೀಡಲ್ಲ ಅಂತ ಹೇಳಿ ಪುನರುಚ್ಚರಿಸಿದ್ರು. ಮಾತ್ರವಲ್ಲ, ಇದು ರಾಜಕೀಯ ಕೇಸ್ ಎಂದ ಅವರು ಮೋದಿ ಎಚ್ಡಿಕೆ ವಿರುದ್ಧವೂ ಕಿಡಿಕಾರಿದ್ರು. ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ರಾಜಕೀಯ ಕೇಸ್ಗಳು. ಪ್ಲೀಸ್ ಅಂಡರ್ಲೈನ್, ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಲ. ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು? ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ? ಅವ್ರ ಮೇಲೆ ರೈಲ್ ಮೇಲೆ ಇದ್ದಾರಲ್ಲ ಅವರು, ಎಫ್ಐಆರ್ ಹಾಕಿ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋದ್ರಾ ಇನ್ಸಿಡೆಂಟ್ ನಡೀತಲ್ಲ, ಆಗ ರಾಜೀನಾಮೆ ಕೊಟ್ಟಿದ್ರ? ಎಷ್ಟು ಜನ ಸತ್ತೋದ್ರು ಆಗ ಗೋದ್ರಾ ಇನ್ಸಿಡೆಂಟ್ನಲ್ಲಿ? ಆಗ ರಾಜೀನಾಮೆ ಕೊಟ್ಟರೆ ಇವರು? ಬಟ್ ಬಿಜೆಪಿಯವ್ರಿಗೆ ಯಾವ ನೈತಿಕತೆ ಇದೆ? ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಕಿಚ್ಚು. ಅತ್ತ ಸಿದ್ದು ಪರ ಕಾಂಗ್ರೆಸ್ ಕಾರ್ಯಕರ್ತರು ಜೈಕಾರವನ್ನ ಕೂಗಿದ್ರೆ, ಇತ್ತ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿತು. ಮೈಸೂರಿನ ಬಿಜೆಪಿ ಕಚೇರಿ ಎದುರು ಶಾಸಕ ಶ್ರೀವತ್ಸ ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಬಸ್ಗೆ ಹತ್ತಿಸಿ ಕರೆದೊಯ್ಯುವಾಗ ಹೈ ಡ್ರಾಮಾ ನಡೆಯಿತು. ಸಿಎಂ ಆಪ್ತ ಮರಿಗೌಡಗೆ ಕೈ ಕಾರ್ಯಕರ್ತರಿಂದಲೇ ಧಿಕ್ಕಾರ. ಇದೇ ವೇಳೆ ಮೈಸೂರು ಏರ್ಪೋರ್ಟ್ನಲ್ಲಿ ಸಿಎಂ ಆಪ್ತನಿಗೆ ಧಿಕ್ಕಾರವನ್ನ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಹೈಡ್ರಾಮಾ ಮಾಡಿದ್ದಾರೆ. ಮುಡಾ ಅಧ್ಯಕ್ಷನಿಗೆ ಕಾಂಗ್ರೆಸ್ ಕಾರ್ಯಕರ್ತರೇ ಚೀಮಾರಿ ಹಾಕಿ ಜಾಗ ಖಾಲಿ ಮಾಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಂಕಷ್ಟಕ್ಕೆ ನೀನೇ ಕಾರಣ ಅಂತ ಕಾರು ಕುಟ್ಟಿ ಕಿಡಿಕಾರಿದ್ರು.
ಇದರಿಂದ ಕೂಡ್ಲೇ ಮರಿಗೌಡ ಸ್ಥಳದಿಂದ ಪರಾರಿಯಾದ್ರು. ಒಟ್ಟಾರೆ ಮುಡಾ ಪ್ರಕರಣ ಮೈಸೂರು ಲೋಕಾಯುಕ್ತಕ್ಕೆ ಹೋಗ್ತಾ ಇದ್ದ ಹಾಗೆ ಸಾಂಸ್ಕೃತಿಕ ನಗರಿ ಹೈಡ್ರಾಮಾಗೆ ಸಾಕ್ಷಿಯಾಗಿದೆ. ಸದ್ಯ ಶಕ್ತಿ ಕೇಂದ್ರವೆನಿಸಿಕೊಂಡು ರಾಜ್ಯದ ಜನರನ್ನ ತನ್ನತ್ತ ಸೆಳಿತಾ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣ ಏನಾಗುತ್ತೋ ಅನ್ನುವ ಕುತೂಹಲ, ಕಳವಳ ಎಲ್ಲರಲ್ಲೂ ಇದೆ. ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.